ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಭಯೋತ್ಪಾದನೆಗೆ ಧರ್ಮ ಇಲ್ಲ, ಭಯೋತ್ಪಾದಕರಿಗೆ ಧರ್ಮ ಇಲ್ಲ. ಇನ್ನು ಇದನ್ನ ಎಷ್ಟು ವರ್ಷ ಹೇಳ್ಕೊಂಡು ಕೂತಿರ್ತೀರಿ? ಭಯೋತ್ಪಾದಕರಿಗೆ ಧರ್ಮ ಇಲ್ಲ, ಆದ್ರೆ ಅಲ್ಲಿ ಭಯದಲ್ಲಿ ಸಾಯ್ತಾರಲ್ಲ ಅವರಿಗೆ ಧರ್ಮ ಇರಲ್ವಾ? ಇರುತ್ತೆ. ಅಂಡ್ ಭಯೋತ್ಪಾದಕರಿಗೆ ಆ ಧರ್ಮ ಹಿಂದೂ ಧರ್ಮನೇ ಆಗಿರ್ಬೇಕು. ಒಪ್ಕೊಳ್ತೀರಾ? ಕಾಶ್ಮೀರ್ ಫೈಲ್ಸ್ ಬಂದಾಗ ಇದು ಸುಳ್ಳು, ಇದು ಪ್ರೊಪಗ್ಯಾಂಡಾ, ಹಾಗೆ ಹೀಗೆ ಅಂತ ಹೇಳಿದ್ರಲ್ವಾ? ಈಗ ಕಣ್ಣು ಮುಂದೆನೆ ನಡೀತಾ ಇದೆ ಕಾಶ್ಮೀರ್ ಫೈಲ್ಸ್ ಪಾರ್ಟ್ 2. ಏನ್ ಹೇಳ್ತೀರಾ ಇದಕ್ಕೆ? ಅವತ್ತು ರಾಕ್ಷಸನಗುವನ ನಕ್ಕಂತಹ ರಕ್ಕಸ ವಂಶದವರು ಇವತ್ತು ಆ ಮುಗ್ಧ ಜೀವಗಳ ಕಣ್ಣೀರನ್ನ ನೋಡಿ, ಆ ರಕ್ತದ ಹೊಳೆ ಹರಿತಾ ಇದೆ ಅಲ್ವಾ, ಅದನ್ನ ನೋಡಿ ಏನ್ ಹೇಳ್ತಾರೆ? ವೀಕ್ಷಕರೇ, ನೀವೇ ಒಂದು ಬಾರಿ ಯೋಚನೆ ಮಾಡಿ. ಪ್ರವಾಸಿಗರು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಹೆಸರುವಾಸಿಯಾಗಿರುವಂತಹ ಕಾಶ್ಮೀರದ ಪಹಲ್ಗಮ್ಗೆ ತಮ್ಮ ಖುಷಿಯ ಕ್ಷಣಗಳನ್ನು ಅನುಭವಿಸಬೇಕು, ನಾವು ಎಂಜಾಯ್ ಮಾಡಬೇಕು ಅಂತ ಹೋಗಿರ್ತಾರೆ. ಆದ್ರೆ ಅಚಾನಕ್ಕಾಗಿ ಉಗ್ರರು ಬರ್ತಾರೆ. ನಿಮ್ಮ ಹೆಸರೇನು? ನಿಮ್ಮ ಧರ್ಮ ಯಾವುದು? ನೀವು ಹಿಂದೂಗಳ? ಹೀಗೆ ಕೇಳಿ ಅವರ ಐಡಿಯಾನ ಪರಿಶೀಲಿಸಿ ಪ್ಯಾಂಟ್ ಸಮೇತ ಬಿಚ್ಚಿಸಿ ನೋಡಿ, ತಮ್ಮ ಕುಟುಂಬದ ಎದುರು ಅವರು ಹಿಂದೂ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಗುಂಡು ಹೊಡೆದು ಸಾಯಿಸ್ತಾರಲ್ವಾ? ಹೇಗಿದ್ದಿರಬಹುದು ಆ ಪರಿಸ್ಥಿತಿ? ಈ ಕ್ಷಣಕ್ಕೂ ಅದನ್ನು ಸ್ವೀಕಾರ ಮಾಡೋಕೆ ಆಗ್ತಿಲ್ಲ. ವೀಕ್ಷಕರೇ, ಹಾಗಾದ್ರೆ ಒಂದು ಬಾರಿ ನೀವು ಯೋಚನೆ ಮಾಡಬೇಕು, ಅವತ್ತು ಕಾಶ್ಮೀರಿ ಪಂಡಿತರ ಪರಿಸ್ಥಿತಿ ಹೇಗಿದ್ದಿರಬಹುದು, ಅವರು ಅದೆಷ್ಟು ನರಕವನ್ನ ಅನುಭವಿಸಿರಬಹುದು ಅಂತ. ನಾನು ಹೇಳೋದು, ಆ ಉಗ್ರರಿಗೆ ಊಹೆ ಮಾಡಿರೋದಕ್ಕೂ ಸಾಧ್ಯ ಇರಬಾರ್ದು ಅಂತಹ ಉತ್ತರವನ್ನು ಕೊಡಬೇಕು. ಇನ್ನು ಅಲ್ಲೇ ಕಾಶ್ಮೀರದಲ್ಲಿ ಆ ಉಗ್ರರಿಗೆ ಸಹಕಾರವನ್ನು ಕೊಡ್ತಾರಲ್ವಾ ಅಲ್ಲಿನ ಲೋಕಲ್ಗಳು, ಲೋಕಲೇಟ್ಸ್, ಅವರನ್ನ ಕೂಡ ಸುಮ್ಮನೆ ಬಿಡಬಾರದು. ಕಾಶ್ಮೀರಿ ಪಂಡಿತರನ್ನ ಯಾವ ರೀತಿ ಹೊಡೆದು ಓಡಿಸಿದ್ರಲ್ವಾ, ಇಂತಹ ಮಿಶ್ರ ತಳಿಗಳನ್ನ ಹಾಗೆ ಒದ್ದು ಓಡಿಸಬೇಕು. ಇಂಥವುಗಳಿಗೆ ಒಂದು ಗತಿ ಕಾಣಿಸಬೇಕು. ಯಾರೇ ಆಗ್ಲಿ ಅವರವರಿಗೆ ಅವರವರದ್ದೇ ಭಾಷೆಯಲ್ಲಿ ಉತ್ತರ ಕೊಟ್ರೆ ಅವರಿಗೆ ಅರ್ಥ ಆಗೋದು. ನಿನ್ನೆಯಿಂದ ಮೊಬೈಲ್ನಲ್ಲಿ ಅಲ್ಲಿನ ವಿಡಿಯೋಗಳು ಬರ್ತಾನೆ ಇದೆ. ಒಂದೊಂದು ದೃಶ್ಯವನ್ನ ನೋಡಿದಾಗ್ಲೂ ರಕ್ತ ಕುದಿಯುತ್ತೆ ರೀ. ನೂತನವಾಗಿ ಮದುವೆ ಆಗಿ ನೂರಾರು ಕನಸನ್ನ ಕಟ್ಕೊಂಡಿದ್ದಂಥ ಒಬ್ಬ ಹೆಣ್ಣು ಮಗುವಿನ ಎದುರು ತನ್ನ ಗಂಡನನ್ನ ಕೊಂದಾಗ ಹೇಗಾಗಿರ್ಬೇಡ ಆಕೆಗೆ? ಪಾಪ ಆಕೆ ಮೌನವಾಗಿ ಅಲ್ಲಿ ಪಕ್ಕದಲ್ಲಿ ಕೂತು ರೋಧಿಸ್ತಾಳಲ್ಲ, ಅದನ್ನು ನೋಡಿದಾಗ ಕಣ್ಣು ತುಂಬಿಕೊಳ್ತೆ. ಇನ್ನೊಂದು ಪುಟ್ಟ ಮಗುರಿ ತನ್ನ ತಂದೆಯನ್ನ ಕಣ್ಣೆದುರು ಗುಂಡಿಟ್ಟು ಕೊಂದಾಗ ಹೇಗಾಗಿರ್ಬೇಡ ಆ ಮಗುಗೆ? ಇಂಡಿಯನ್ ಆರ್ಮಿ ಇವರನ್ನ ಕಾಪಾಡೋದಕ್ಕೆ ಹೋದಾಗ್ಲೂ ಕೂಡ ಆ ಇಂಡಿಯನ್ ಆರ್ಮಿಯನ್ನ ಅವರು ನಂಬುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ಆ ಕ್ಷಣ ಅವರ ಪಾಲಿಗೆ ಹೇಗಿದ್ದಿರಬಹುದು ನಾವು ಯೋಚನೆ ಮಾಡಬೇಕು. ನಾವು ಜಾತ್ಯತೀತರು, ನಾವು ಪ್ರಗತಿಪರರು, ನಾವು ಮಾನವತಾವಾದಿಗಳು, ನಾವು ಗಾಂಧಿ ಹಾದಿಯಲ್ಲೇ ಮುನ್ನಡೆಯೋರು ಅಂತ ಪುಂಗುತ್ತಾರಲ್ವಾ? ಪುಲ್ವಾಮಾ ದಾಳಿಗೆ ಸಾಕ್ಷಿಯನ್ನ ಕೇಳಿದವರು, ಮುಂಬೈ ದಾಳಿ ನಾಟಕ ಅಂತ ಹೇಳಿದಂತಹ ನಾಲಾಯಕಗಳು, ಆಲ್ ಐಸ್ ಆನ್ ರಾಫಾ, ಆಲ್ ಐಸ್ ಆನ್ ಗಾಜಾ ಅಂತ ಮೊಸಳೆ ಕಣ್ಣೀರನ್ನು ಸುರಿಸದಂತವರು, ಆಗ ಕಣ್ಣಿದ್ದು ಈಗ ಕಣ್ಣನ್ನ ಕಳ್ಕೊಂಡಿರುವಂಥವರು. ಬನ್ರಪ್ಪ, ಎಲ್ಲರೂ ಸಾಲಾಗಿ ಬನ್ನಿ. ಈಗ ನಿಮಗೆ ಮಾತಾಡೋಕೆ ಅವಕಾಶ ಇದೆ. ಹಿಡ್ಕೊಳ್ಳಿ, ಪ್ಲಕಾರ್ಡ್ ಹಿಡ್ಕೊಳ್ಳಿ, ನೋಡೋಣ, ಬಾಯ್ ಬಿಡಿ ನೋಡೋಣ. ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ನಿಮಗೂ ಆ ಭಯೋತ್ಪಾದಕರಿಗೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ. ವೀಕ್ಷಕರೇ, ಕಾಶ್ಮೀರದಿಂದ ಹಿಂದೂಗಳನ್ನ ಓಡಿಸಿದ್ರು, ಬಾಂಗ್ಲಾದೇಶದಿಂದ ಹಿಂದೂಗಳನ್ನ ಓಡಿಸಿದ್ರು, ಪಶ್ಚಿಮ ಬಂಗಾಳದಿಂದ ಹಿಂದೂಗಳನ್ನ ಓಡಿಸಿದ್ರು. ಆದ್ರೆ ಯಾವತ್ತೂ ಕೂಡ ಹಿಂದೂಗಳು ಎದ್ದೇಳಲೇ ಇಲ್ಲ. ಅಯ್ಯೋ ಪಕ್ಕದ ದೇಶ ಅಲ್ವಾ,
ಅಯ್ಯೋ ಪಕ್ಕದ ರಾಜ್ಯ ಅಲ್ವಾ, ಅಯ್ಯೋ ಪಕ್ಕದ ತಾಲೂಕಲ್ವಾ, ಅದು ಪಕ್ಕದ ಮನೆ ಅಲ್ವಾ, ನನಗೇನು, ನಾನು ಆರಾಮಾಗಿ ಇದ್ದೀನಲ್ವಾ, ನನಗೆ ಯಾಕೆ ಬೇಕು ಅಂತ ಇರೋರೇ ಜಾಸ್ತಿ. ಬಹುಶಃ ತಮ್ಮ ಮನೆ ಒಳಗೆ ಬಂದು ಗನ್ ಹಿಡಿಯೋವರೆಗೂ ಹಿಂದೂ ಎಚ್ಚರ ಆಗುವುದಿಲ್ವೋ ಏನೋ ಗೊತ್ತಿಲ್ಲ. ಆದ್ರೆ ನೆನಪಿರ್ಲಿ ಹಿಂದೂಗಳೇ, ಅಲ್ಲಿ ಭಯೋತ್ಪಾದಕರು ಬಂದು ನೀವು ಕನ್ನಡಿಗರ, ನೀವು ಹಿಂದಿಯವರ ಅಂತ ಕೇಳಲಿಲ್ಲ, ಅಥವಾ ನೀವು ಒಕ್ಕಲಿಗರ, ನೀವು ಲಿಂಗಾಯತರ, ನೀವು ಬ್ರಾಹ್ಮಣರ, ನೀವು ದಲಿತರ ಅಂತ ಕೇಳಲಿಲ್ಲ. ಅವರು ಆ ಭಯೋತ್ಪಾದಕರು ನೀವು ಮಹಾರಾಷ್ಟ್ರದವರ ಅಥವಾ ನೀವು ಕರ್ನಾಟಕದವರ ಕೇಳಲಿಲ್ಲ. ಅವರು ನೇರವಾಗಿ ಬಂದು ಕೇಳಿದ್ದು ಒಂದೇ ಒಂದು ಪ್ರಶ್ನೆ, ನೀವು ಹಿಂದೂನಾ ಅಲ್ವಾ ಅಂತ. ಹಿಂದೂ ಅಂತ ಹೇಳಿದಾಗ ತಲೆಗೆ ಗುರಿಟ್ಟು ಗುಂಡು ಹೊಡೆದು ಸೀದಾ ಹೋದ್ರು ಅಷ್ಟೇ. ಇಲ್ಲಿ ಈ ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟಿದೆ. ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನು ನಿಮ್ಮನ್ನ ದೇವರು ಕೂಡ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನೂ ಎಚ್ಚೆತ್ತುಕೊಳ್ಳದೆ ಇದ್ರೆ ವಿನಾಶ ಅನ್ನೋದು ಕಟ್ಟಿಟ್ಟ ಬುತ್ತಿ. ಇನ್ನು ಮೊನ್ನೆ ವಕ್ಫ್ ಬಿಲ್ ತಿದ್ದುಪಡಿ ಆದಾಗ ಅದೇನೋ ಜೋರ್ ಬೊಬ್ಬೆ ಹಾಕ್ತಾ ಇದ್ರಲ್ವಾ ಬಹಳಷ್ಟು ಮೌಲ್ವಿಗಳು. ನೋಡ ಈಗ ಎಲ್ಲಿದ್ದೀರಾ? ಯಾಕೆ ಯಾಕೆ ಇದ್ರ ಬಗ್ಗೆ ಒಂದು ಮಾತು ಇಲ್ಲ? ಯಾಕೆ ಇದನ್ನ ಖಂಡಿಸ್ತಾ ಇಲ್ಲ? ಇದ್ರಲ್ಲಿ ನಿಮಗೆ ಯಾವ ಲಾಭನೂ ಇಲ್ವಾ? ಒಂದು ಸಮುದಾಯವನ್ನ ಒಳ್ಳೆ ಹಾದಿಯಲ್ಲಿ ಮುನ್ನಡೆಸಬೇಕಾದಂತಹ ನೀವುಗಳೇ ಹೀಗೆ ಮಾಡಿದ್ರೆ ಇನ್ನು ಮುಸ್ಲಿಂ ಸಮುದಾಯ ಭಯೋತ್ಪಾದಕ ಸಮುದಾಯ ಅಂತ ಕರೆಸಿಕೊಳ್ಳೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಬಿಡಿ. ಆದ್ರೆ ಒಂದು ಬಾರಿ ನೀವು ಯೋಚನೆ ಮಾಡಿ, ಅಲ್ಲಿ ಭಯೋತ್ಪಾದಕರು ಬಂದು ನೀನು ಹಿಂದೂನಾ ಅಂತ ಕೇಳಿ ಕೇಳಿ ಹೊಡಿತಾ ಇದ್ರಲ್ವಾ, ಗುಂಡು ಹಾರಿಸ್ತಾ ಇದ್ರಲ್ವಾ, ಅದೇ ಪರಿಸ್ಥಿತಿ ನಿಮಗಳಿಗೆ ಬಂದ್ರೆ ನೀವು ಮುಸ್ಲಿಮಾ ಅಂತ ಕೇಳಿ ಕೇಳಿ ಗುಂಡಿಟ್ಟು ಕೊಂದ್ರೆ ಹೇಗಿರತ್ತೆ? ಯೋಚನೆ ಮಾಡಿದೀರಾ? ಮಾಡಿಲ್ಲ ಅಂತಂದ್ರೆ ಮಾಡಿ. ಇನ್ನು ವೀಕ್ಷಕರೇ, ನಮ್ಮದೇ ಕರ್ನಾಟಕದ ಕುಟುಂಬಗಳು ಕೂಡ ಇದ್ವು ಅಲ್ಲಿ. ಅದರಲ್ಲಿ ಒಬ್ಬ ತಾಯಿ ಹೇಳ್ತಾರೆ, ನನ್ನ ಗಂಡನ ಪ್ರಾಣವನ್ನ ತೆಗೆದ ನಂತರ ಆ ಭಯೋತ್ಪಾದಕ ಅಲ್ಲೇ ಇದ್ದ, ನಾನು ನನ್ನ ಮಗ ಹೇಳ್ತಾ ಇದ್ವಿ ನಮ್ಮನ್ನು ಕೂಡ ಸಾಯಿಸಿ ಅಂತ. ಆದ್ರೆ ಆತ ಹೋಗಿ ಮೋದಿಜಿಗೆ ಹೇಳು ಅಂತ ಹೇಳ್ತಾನಂತೆ. ಪಾಪಿ, ಮೋದಿಜಿ ಜೊತೆ ಏನು ಹೇಳೋದು? ನಮ್ಮ ಇಂಡಿಯನ್ ಆರ್ಮಿಯನ್ನ ಫೇಸ್ ಮಾಡುವಂತಹ ದಮ್ಮಿಲ್ಲದ ನಿಮ್ಮಂಥವುಗಳು ಭಿಕಾರಿಗಳು ನಮಗೆ ಹೇಳೋಕೆ ಬರ್ತೀರಾ? ನೀವು ಎದುರು ಹಾಕೊಂಡಿರುವಂಥದ್ದು ನನ್ನ ಭಾರತವನ್ನ, ಈ ನವ ಭಾರತವನ್ನ ಕೆಣಕಿ ಉಳಿದಂಥವ್ರು ಯಾರು ಇಲ್ಲ. ಇನ್ನು ನಿಮ್ಮಂಥವ್ರ ಸಂತಾನ ಉಳಿಯುತ್ತೆ ಅಂತ ಅನ್ಕೊಂಡಿದ್ದೀರಾ? ಸಾಧ್ಯನೇ ಇಲ್ಲ. ಮೋದಿಜಿ ಅದಕ್ಕೇನೆ ಸೌದಿ ಪ್ರವಾಸವನ್ನ ಮೊಟಕುಗೊಳಿಸಿ ಬಂದಿರೋದು. ವೀಕ್ಷಕರೊಂದು ವಿದೇಶಿ ಪ್ರವಾಸಕ್ಕೆ ಹೋಗಿದ್ದಾಗ ಅದನ್ನು ಮೊಟಕುಗೊಳಿಸಿ ಬರೋದು ಸಣ್ಣ ವಿಚಾರ ಅಲ್ಲ, ಖಂಡಿತವಾಗ್ಲು ಅದೊಂಥರ ಅವಮಾನ ಮಾಡಿದ ಹಾಗೆ. ಯಾಕಂದ್ರೆ ಅದರಲ್ಲೂ ಈ ಸೌದಿ ಅರೇಬಿಯಾ ಅನ್ನುವಂಥದ್ದು ಟಾಪ್ ಇಸ್ಲಾಮಿಕ ರಾಷ್ಟ್ರ. ನಾವು ಮನೆಗೆ ಗೆಸ್ಟ್ ಕರೆದು ಅವರಿಗೆ ಕಷ್ಟಪಟ್ಟು ಅಡಿಗೆ ಮಾಡಿ ಇನ್ನೇನು ಬಡಿಸ್ಬೇಕು ಅಂತ ಅಂದಾಗ, ಇಲ್ಲ ನಾನು ಹೋಗ್ತೀನಿ ಅಂತ ಅವ್ರು ಎದ್ದು ಹೋದ್ರೆ ಹೇಗಿರುತ್ತೆ? ಹೌದಲ್ವೋ? ಆದ್ರೆ ಸೌದಿ ಅರೇಬಿಯಾ ನಮ್ಮ ಜೊತೆ ಬಹಳ ಚೆನ್ನಾಗಿದೆ, ನಮ್ಮ ಬಾಂಧವ್ಯ ಬಹಳ ಅದ್ಭುತ ಇದೆ. ಹಾಗಾಗಿ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಸ್ವತಃ ಅವರೇ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳಿದ್ದಾರೆ. ಈ ದಾಳಿಯನ್ನು ಉಗ್ರವಾಗಿ ಖಂಡಿಸ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕ ಅಧ್ಯಕ್ಷರಾದಂತಹ ಟ್ರಂಪ್ ಆಗಿರಬಹುದು, ಉಪಾಧ್ಯಕ್ಷರಾದಂತಹ JD ವ್ಯಾನ್ಸ್ ಇರಬಹುದು, ರಷ್ಯಾ ಅಧ್ಯಕ್ಷರಾದಂತಹ ಪುಟಿನ್ ಆಗಿರಬಹುದು, ಇಸ್ರೇಲ್ ಅಧ್ಯಕ್ಷರಾದಂತಹ ನೆತನ್ಯಾಹು ಅವರಾಗಿರಬಹುದು, ಇಟಲಿ ಪ್ರಧಾನಿ ಮೆಲೋನಿ ಅವರಾಗಿರಬಹುದು. ಹೀಗೆ ಪ್ರತಿಯೊಬ್ಬರು ಕೂಡ ಈ ದಾಳಿಯನ್ನ ಖಂಡಿಸಿ ನಿಮ್ಮ ಜೊತೆ ನಾವಿದ್ದೀವಿ, ಭಾರತದ ಜೊತೆ ನಾವು ನಿಂತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೆನಪಿರ್ಲಿ, ಇವರೆಲ್ಲರೂ
ನಾವು ಜೊತೆಯಾಗಿ ನಿಂತಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ವಾ, ಇದು ಸಣ್ಣ ವಿಚಾರ ಅಲ್ಲವೇ ಅಲ್ಲ. ಎಲ್ಲ ದೊಡ್ಡ ಶಕ್ತಿಗಳು ಬಂದು ನಮ್ಮ ಜೊತೆ ನಿಂತಿದ್ದಾರೆ. ಮೋದಿಜಿ ತರಾತುರಿಯಲ್ಲಿ ಸೌದಿಯಿಂದ ಬರ್ತಾರೆ, ಅಮಿತ್ ಶಾಜಿ ಕೂಡಲೇ ಅಲ್ಲಿಗೆ ಹೋಗಿ ಮೀಟಿಂಗ್ ಅನ್ನು ಮಾಡ್ತಾರೆ. ಇಷ್ಟೆಲ್ಲ ದೇಶಗಳು ನಮ್ಮ ಜೊತೆ ನಿಂತಿವೆ. ಬಾರಾಮುಲ್ಲಾದಲ್ಲಿ ಬೆಳ್ಳಂ ಬೆಳಗ್ಗೆ ಸೇನಾ ಕಾರ್ಯಾಚರಣೆ ಆಗತ್ತೆ. ಅದರ ಅರ್ಥ ತಾಂಡವ ಆರಂಭ ಆಗಿದೆ. ಸಮಥಿಂಗ್ ಬಿಗ್ ಈಸ್ ವೇಟಿಂಗ್. ಯಾವ ರೀತಿ ಕೊಡಬೇಕು ಅಂತ ಹೇಳಿದ್ರೆ ಅವರು ಊಹೆ ಕೂಡ ಮಾಡಿರಬಾರದು. ಅಂತಹ ಪ್ರತೀಕಾರ ಆದಷ್ಟು ಬೇಗ ಆಗಲೇಬೇಕು. ಅದು ಭಿಕ್ಷೆ ನೇತುತ್ತಾ ಇರುವಂತಹ ಆ ಪಾಪಿ ಪಾಕಿಸ್ತಾನನೇ ಇರಲಿ, ನಮ್ಮೊಳಗೆ ಇರುವಂತಹ ಪಾಕಿಸ್ತಾನಿ ರಕ್ತದ ಮಿಶ್ರ ತಳಿಗಳೇ ಇರಲಿ, ನಿಮ್ಮ ಅಂತಿಮ ಕ್ಷಣಗಳನ್ನು ಲೆಕ್ಕ ಹಾಕೋದಕ್ಕೆ ನೀವಂತೂ ಸ್ಟಾರ್ಟ್ ಮಾಡಿಬಿಡಿ. ಪಾಕಿಸ್ತಾನವನ್ನ ಭೂಪಟದಿಂದ ಅಳಿಸಿ ಹಾಕುವ ಸಮಯ ಬಹಳ ಹತ್ತಿರದಲ್ಲಿದೆ. ಒಬ್ಬ ಹೆಮ್ಮೆಯ ಭಾರತೀಯಳಾಗಿ ಹೇಳಬಲ್ಲೆ, ಮೋದಿಜಿಯವರ ಮೇಲೆ ನನಗೆ ಸಂಪೂರ್ಣವಾದಂತಹ ಭರವಸೆ ಇದೆ. ಇದಕ್ಕೆ ಪ್ರತೀಕಾರ ಆಗೇ ಆಗಲೇಬೇಕು. ಸರ್ಜಿಕಲ್ ಸ್ಟ್ರೈಕ್ 2.0 ಲೋಡ್ ಆಗ್ತಾ ಇದೆ. ಜಸ್ಟ್ ವೇಟ್ ಅಂಡ್ ವಾಚ್. ಆ ಪಾಪಿಗಳ ಪತನವನ್ನ, ಆ ಪಾಪಿಗಳ ಸರ್ವನಾಶವನ್ನ ಈ ಕಣ್ಣಲ್ಲಿ ನೋಡೋವರೆಗೂ ನನಗಂತೂ ಸಮಾಧಾನ ಇಲ್ಲ. ನಾನಂತೂ ಕಾಯ್ತಾ ಇದ್ದೀನಿ. ಜಸ್ಟ್ ವೇಟಿಂಗ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.